ಗ್ರೇಡ್ 2 ತಹಶೀಲ್ದಾರ್ ಮೆಗಾ ಡೀಲ್. ಇನ್ನು ಮಾತೆತ್ತಿದ್ರೆ ಲಕ್ಷ ಲಕ್ಷ ಡೀಲ್ ಮಾತನಾಡೋ ಐನಾತಿ ಆಫೀಸರ್ ಇದು. ಸಂಬಂಧ ಇಲ್ಲದಿದ್ರು ಕೂಡ ಕೆಲಸ ಕೊಡಿಸ್ತಾರಂತೆ ಗ್ರೇಡ್ 2 ತಹಶೀಲ್ದಾರ್. ಸಂಬಂಧ ಇಲ್ಲದಿದ್ರು ಕೂಡ ಕೆಲಸ ಕೊಡಿಸ್ತಾರಂತೆ ಗ್ರೇಡ್ 2 ತಹಶೀಲ್ದಾರ್. ಕೆಲಸ ಕೊಡಿಸೋ ನೆಪದಲ್ಲಿ ಲಕ್ಷ ಲಕ್ಷ ಕೇಳೋ ಡೀಲ್ ಮಾಸ್ಟರ್ ಇವರು. ಇದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಗೇಟ್ 2 ತಹಶೀಲ್ದಾರ್ ಡೀಲ್ ಸ್ಟೋರಿ. ಇದು ಕೆಲಸ ಕೊಡಿಸೋ ನೆಪದಲ್ಲಿ ಲಕ್ಷ ಲಕ್ಷ ಕೇಳೋ ಡೀಲ್ ಮಾಸ್ಟರ್. ಇದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಗೇಟ್ 2 ತಹಶೀಲ್ದಾರ್ ಡೀಲ್ ಸ್ಟೋರಿ. ಇನ್ನು ಡೀಲ್ ಮಾಡಿಕೊಂಡು ಗ್ರೇಡ್ 2 ತಹಶೀಲ್ದಾರ್ ಮೆಗಾ ಡೀಲ್ ಅನ್ನ ಮಾಡ್ತಾರೆ. ಮಾತೆತ್ತಿದ್ರೆ ಲಕ್ಷ ಲಕ್ಷ ಡೀಲ್ ಮಾತನಾಡ್ತಾರೆ. ರಾಣಿ ಚೆನ್ನಮ್ಮ ವಿವಿಯಲ್ಲಿ ಕೆಲಸ ಕೊಡಿಸ್ತಾರಂತೆ ಗ್ರೇಡ್ 2 ತಹಶೀಲ್ದಾರ್. ಕೆಲಸ ಕೊಡಿಸ್ತೀನಿ ಎಂದು ಲಕ್ಷ ಲಕ್ಷ ಕೇಳ್ತಾರೆ ನಿಪ್ಪಾಣಿ ಗ್ರೇಡ್ 2 ತಹಶೀಲ್ದಾರ್. ಬಿಇ ಬಿಎಡ್ ಮೇಲೆ ಯೂನಿವರ್ಸಿಟಿಯಲ್ಲಿ ಕೆಲಸ ಕೊಡಿಸೋದಾಗಿ ಡೀಲ್ ಮಾಡ್ಕೊಳ್ತಾರೆ. ಅರುಣ್ ಶ್ರೀಕಂಠೆ ಡೀಲ್ ಮಾಡೋ ಆಡಿಯೋ ಈಗ ವೈರಲ್ ಆಗಿದೆ. ಯಾವ ಹುದ್ದೆ ಯಾವ ಕೆಲಸ ಏನೋ ಗೊತ್ತಿಲ್ಲದೆ ಡೀಲ್ ಮಾಡೋ ಆಫೀಸರ್ ಇಬ್ರು. ಕಂತೆ ನೋಟು ಎನಿಸಿ ಕೊಟ್ರೆ ಸಾಕಂತೆ ಕೆಲಸ ಕೊಡಿಸ್ತಾರಂತೆ. ಇನ್ನು ಒಂದ್ ಕಡೆ ಬಿಎಡ್ ಮಾಡಿರೋ ಪತ್ನಿಗೆ ಕೆಲಸಕ್ಕಾಗಿ ಕರೆ ಮಾಡಿದ್ದ ವ್ಯಕ್ತಿ ಇಬ್ರು. ರಾಣಿ ಚೆನ್ನಮ್ಮ ವಿವಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರಂತೆ ಗ್ರೇಡ್ 2 ತಹಶೀಲ್ದಾರ್. ಅರುಣ್ ಶ್ರೀಕಂಠೆ ಡೀಲ್ ಮಾಡೋ ಆಡಿಯೋ ಈಗ ವೈರಲ್ ಆಗಿದೆ. ಯಾವ ಹುದ್ದೆ ಯಾವ ಕೆಲಸ ಏನೋ ಗೊತ್ತಿಲ್ಲದೆ ಡೀಲ್ ಮಾಡೋ ಆಫೀಸರ್ ಇಬ್ರು. ಕಂತೆ ನೋಟು ಎನಿಸಿ ಕೊಟ್ರೆ ಸಾಕಂತೆ ಕೆಲಸ ಕೊಡಿಸ್ತಾರಂತೆ. ಬಿಎಡ್ ಮಾಡಿರೋ ಪತ್ನಿಗೆ ಕೆಲಸಕ್ಕಾಗಿ ಕರೆ ಮಾಡಿದ್ದ ವ್ಯಕ್ತಿ. ರಾಣಿ ಚೆನ್ನಮ್ಮ ವಿವಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಗ್ರೇಡ್ 2 ತಹಶೀಲ್ದಾರ್. ಬಿಎಡ್ ಮಾಡಿರೋರಿಗೂ ಯೂನಿವರ್ಸಿಟಿಯಲ್ಲಿ ಕೆಲಸ ಕೊಡ್ತಾರೆ ಅಂತ ಹೇಳಿದ್ದಾರೆ ಅರುಣ್. ಯಾವ ಹುದ್ದೆ ಅಂತ ಹೇಳದೆ 80,000 ಸಂಬಳ ಅಂತ ಹೇಳಿದ ಐನಾತಿ ಆಫೀಸರ್ ಇಬ್ರು. ಕೆಲಸ ಕೊಡಿಸೋಕೆ 25 ಲಕ್ಷ ರೂಪಾಯಿಯನ್ನ ಕೇಳಿದ್ದಾರೆ. ಬೇಡ ಅಂದ್ರಲ್ಲ ನನ್ನ ಮಿಸ್ಸಸ್ದು ಐತ್ರಿ ಸರ್ ಬೇಡ. ಅದು ಎಲ್ಲಿ ಏನ್ರಿ ಎಲ್ಲಿರಿ ಏನ್ರಿ ಇದು ಚೆನ್ನಮ್ಮ ಇದು ಇದ್ಯಾವ್ದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಹೌದು ಎಷ್ಟು ಕೊಡ್ಬೇಕ್ರಿ? ಒಂದು ನಂದೇ ಐತ್ರಿ ಸರ್ ನನ್ನ ಮಿಸ್ಸಸ್ದು ಹೇಳೋದನ್ನ. ಅದರು ಕೆಲಸ ಏನ ಎಷ್ಟು ಕೊಡ್ಬೇಕು ಪಗಾರ ಎಷ್ಟು? ಒಂದು ಮಿನಿಟ್. ರಾಣಿ ಚೆನ್ನಮ್ಮ ಇದ್ರಾಗ ಐತೆ ಅದು ಯೂನಿವರ್ಸಿಟಿ ಇದಕ್ಕೆ ರೀ ನಮ್ದು ಭದ್ರಾಮಟ್ಟಿಗೆ. ಹಾಂ ಹಾಂ ರೀ 25 ಕೊಡ್ಬೇಕು. 25 ರೀ ಪಗಾರ ಐತ್ರಿ ಸರ್? 80,000 ಐತೇನ್ರಿ. ರಾಣಿ ಚೆನ್ನಮ್ಮಕ್ ರೀ? ಹೌದು. ಇದು ಏನಂತಿಲ್ಲ ನಿಮ್ಮ ಜಾಬ್ ರೀ? ಜಾಬ್ ಏನ್ರಿ? ಅಲ್ಲಿ ಬಿ ಎಡ್ ಮ್ಯಾಗ ಏನು ಕೊಡ್ತಾರೆ ಆಂಬಲ್ಪ ಟೀಚರ್ ಆಗಬೇಕ್ರಿ. ಮತ್ತೆ ಅದನ್ನ ಬಿಟ್ಟು ಏನು ಬರೋದಾಗುತ್ತೆ? ಹಾಂ ಅಷ್ಟಲ್ಲ ಖರೆ ಅಲ್ಲಿ ಯೂನಿವರ್ಸಿಟಿಯಾಗ ಹೆಂಗೇನ್ರಿ ಸರ್ ಬಿ ಎಡ್ ಅದಾರ್ರಿ? ಹೌದು. ಅದು ಇವ್ರಿಗೆ ಮಾಸ್ಟರ್ ಡಿಗ್ರಿ ಆಗಿಲ್ರಿ ಸರ್, ಬರೀ ಬಿ ಎಡ್ ಆಗೈತ್ರಿ. ಅದು ಬಿ ಎಡ್ದವ್ರದ್ದು ಹಾಕ್ಯಾರು, MSc ಹಾಕ್ಯಾರು, ಹಾಂ ರೀ BA ಹಾಕ್ಯಾರು. ಹಾಂ ಖರೆ 25 ಎಲ್ಲ ಪೂರ್ತಿ ಒಮ್ಮೆ ಕೊಡ್ಬೇಕ್ರಿ? ಅರ್ಧ ಕೊಡುದ ಈಗ 10 ಕೊಡುದ. ಹಾಂ ರೀ ಓದುದ ಆದ್ಮ್ಯಾಗ ಕೊಡುದ. ರೀ ಖರೆ ನನ್ನ ಕೈಲಿ ಆಟ ಆಗುಲ್ರಿ ಸರ್. ನನ್ನ ಕೈಲಿ ಆಟ ಆಗಬೇಕ್ರಲ್ಲ ಸರ್. ಹೆಂಗೆ ಅದಕ್ಕೇನೋ ಉಪಾಯ ಏನೈತ್ರಿ? ನಿಂಗೆ ಎಷ್ಟು ಆಗ್ತಾವ ಅಷ್ಟು ತುಂಬ ಮೊದಲು ಹಾಕೋನು. ಹಾಂ ರೀ ಆಮ್ಯಾಗ ಅಲ್ಲಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡೋನು. ಸರ್ ಪೋಸ್ಟ್ ಏನು ಅನ್ನೋದು ಹೇಳ್ರಿ. ಏನ್ರಿ ನನ್ನ ಮಾವನ ಸಂಗಟ ನನ್ನ ಮೇವನ ಸಂಗಟ ಜರ ಮಾತಾಡ್ತಾನು. ಪೋಸ್ಟ್ ಏನು ಅನ್ನೋದು ಜರ ಹೇಳ್ರಿ. ಹಾಂ 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 ರೀ ಓಕೆ. ಹಾಂ ಈಗ ನೀವು ಬೇಡ ಅಂದ್ರಲ್ಲ ನನ್ನ ಮಿಸ್ಸಸ್ದು ಐತ್ರಿ ಸರ್ ಬೇಡ. ಹಾಂ ಜಸ್ಟ್ ಅಂತ. ಅದು ಎಲ್ಲಿ ಏನ್ರಿ ಎಲ್ಲಿರಿ ಏನ್ರಿ? ಇದು ಚೆನ್ನಮ್ಮ ಇದು ಇದ್ಯಾವ್ದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಹಾಂ ಹೌದು. ಎಷ್ಟು ಕೊಡ್ಬೇಕ್ರಿ? ಒಂದು ನಂದೇ ಐತ್ರಿ ಸರ್ ನನ್ನ ಮಿಸ್ಸಸ್ದು ಹೇಳೋದನ್ನ. ಅದರು ಕೆಲಸ ಏನ ಎಷ್ಟು ಕೊಡ್ಬೇಕು ಪಗಾರ ಎಷ್ಟು? ಒಂದು ಮಿನಿಟ್. ರಾಣಿ ಚೆನ್ನಮ್ಮ ಇದ್ರಾಗ ಐತೆ ಅದು ಯೂನಿವರ್ಸಿಟಿ ಇದಕ್ಕೆ ರೀ ನಮ್ದು ಭದ್ರಾಮಟ್ಟಿಗೆ. ಹಾಂ ಹಾಂ ರೀ 25 ಕೊಡ್ಬೇಕು. ಮಾತೆತ್ತಿದ್ರೆ ಲಕ್ಷ ಲಕ್ಷ ಡೀಲ್ ಮಾಡ್ತಾರಂತೆ. ಸಂಬಂಧ ಇಲ್ಲದಿದ್ರು ಕೂಡ ಕೆಲಸ ಕೊಡಿಸ್ತಾರಂತೆ ಗ್ರೇಡ್ 2 ತಹಶೀಲ್ದಾರ್.
B.Ed ಮಾಡಿರೋ ಪತ್ನಿಗೆ ಕೆಲಸಕ್ಕಾಗಿ ಕರೆ ಮಾಡಿದ್ದಾರೆ ಒಬ್ಬರು ವ್ಯಕ್ತಿ. ಇನ್ನು ರಾಣಿ ಚೆನ್ನಮ್ಮ ವಿವಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಗ್ರೇಡ್ 2 ತಹಶೀಲ್ದಾರ್ ಹೇಳಿರುವಂತದ್ದು. ಕೆಲಸ ಕೊಡಿಸೋಕೆ ಪರೋಪರಿ ಇವರು 25 ಲಕ್ಷ ರೂಪಾಯಿ ಕೇಳಿದ ಗ್ರೇಡ್ 2 ತಹಶೀಲ್ದಾರ್. ಇನ್ನು ಕೆಲಸ ಕೊಡಿಸೋಕೆ ಹಣ ಕೇಳಿರೋ ಅರುಣ್ ಶ್ರೀಕಂಠೆ ಆಡಿಯೋ ಈಗ ವೈರಲ್ ಆಗಿದೆ. ಸರ್ಕಾರದಿಂದ ಸಂಬಳ ಪಡೆಯೋದಲ್ಲದೆ ಅಧಿಕಾರಿಗಳೇ ಡೀಲ್ಗಳಾಕಿದ್ದಾರೆ ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ರಾಣಿ ಚೆನ್ನಮ್ಮ ವಿವಿಯಲ್ಲಿ ಕೆಲಸ ಕೊಡಿಸ್ತಾರಂತೆ. ಇನ್ನು 25 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿರುವಂಥದ್ದು. B.Ed MSc B.Ed ಮಾಡಿದವರಿಗೆ ಯೂನಿವರ್ಸಿಟಿಯಲ್ಲಿ ಕೆಲಸ ಕೊಡಿಸೋದಾಗಿ ಇವರು ಡೀಲ್ ಮಾಡ್ತಾರಂತೆ. ಇನ್ನು ಮೆಗಾ ಡೀಲ್ ಮಾಡ್ತಾರಂತೆ. ಒಬ್ಬರಿಗೆ 20 ರಿಂದ 25 ಲಕ್ಷ ರೂಪಾಯಿಯನ್ನ ಪೀಕ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇದೇ ಬೆನ್ನಲ್ಲೇ ಈಗ ಅರುಣ್ ಶ್ರೀಕಂಠೆ ಡೀಲ್ ಮಾಡೋ ಆಡಿಯೋ ಈಗ ವೈರಲ್ ಆಗಿದೆ. ಯಾವ ಹುದ್ದೆ ಯಾವ ಕೆಲಸ ಏನೋ ಗೊತ್ತಿಲ್ಲದೆ ಇದ್ರೂ ಕೂಡ ಡೀಲ್ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್, ಡೀಲ್ ಮಾಡೋ ನೆಪದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಇಲ್ಲಿ ಮೆಗಾ ಡೀಲ್ ಮಾಡಿದ್ದಾರೆ. ಇನ್ನು ಇಲ್ಲಿ 25 ಲಕ್ಷ ರೂಪಾಯಿ ಕೇಳಿರೋ ಆಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಖಂಡಿತ ಅಂಕಿತಾ, ಏನು ಈಗಾಗಲೇ ಸರ್ಕಾರಿ ನೌಕರಿ ಕೊಡಿಸ್ತೀನಿ, ಸರ್ಕಾರಿ ವಿವಿಧ ಇಲಾಖೆಗಳಲ್ಲಿ ನಿಮ್ಗೆ ಕೆಲಸ ಕೊಡಿಸ್ತೀನಿ ಅಂತ ಸಾರ್ವಜನಿಕರನ್ನ ವಂಚಿಸುವಂತ ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಏನ್ ನಿಪ್ಪಾಣಿಯ ಗ್ರೇಡ್ 2 ತಹಶೀಲ್ದಾರ್ ಇದ್ದಾರೆ ಅರುಣ್ ಶ್ರೀಕಂಠೆ ಅಂತೇಳಿ, ಅವರು ಮಾತನಾಡಿದ್ದಾರೆ ಅನ್ನಲಾಗ್ತಾ ಇರುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಈ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ, ಇದು ಗ್ರೇಡ್ 2 ತಹಶೀಲ್ದಾರ್ ಅರುಣ್ ಶ್ರೀಕಂಠೆ ಅವರು ಮಾತನಾಡಿರುವಂತದ್ದು. B.Ed ಮುಗಿಸಿರುವಂತ ಮಹಿಳೆಗೆ ಒಂದು 25 ಲಕ್ಷ ಕೊಟ್ರೆ ನಿಮ್ಗೆ 80,000 ಸಂಬಳ ಇರುವಂತ ಒಂದು ಕೆಲಸವನ್ನ ಕೊಡಿಸ್ತೀನಿ, ಅದರಲ್ಲೂ ಕೂಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಒಂದು ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಮಾತನಾಡಿರುವಂತದ್ದು. ಯಾವ ಹುದ್ದೆ ಮತ್ತೆ ಎಷ್ಟು ಸಂಬಳ ಅಂತ ಕೇಳಿದಾಗ 80,000 ಇದೆ, ಆದ್ರೆ ಯಾವ ಪೋಸ್ಟ್ ಕೊಡ್ತಾರೆ ಅನ್ನುವಂಥದ್ದು ನನಗೆ ಮಾಹಿತಿ ಇಲ್ಲ, ಅದನ್ನ ಮೇಡಮ್ ಜೊತೆ ಡಿಸ್ಕಸ್ ಮಾಡಿ ಮಾತನಾಡ್ತೀನಿ. 25 ಲಕ್ಷದ ವ್ಯವಹಾರವನ್ನ ಕುದುರಿಸುವ ಹಂತದಲ್ಲಿ 10 ಲಕ್ಷ ರೂಪಾಯಿಯನ್ನ ಅಡ್ವಾನ್ಸ್ ಆಗಿ ಕೊಡಿ, ಉಳಿದ ಅಮೌಂಟ್ ಅನ್ನ ನಂತರದಲ್ಲಿ ಕೊಡಿ ಅನ್ನುವಂತ ಆಡಿಯೋ ಈಗ ವೈರಲ್ ಆಗಿರುವಂತದ್ದು. ಸಾಕಷ್ಟು ಸಂಚಲನವನ್ನ ಕೂಡ ಇದು ಸೃಷ್ಟಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಒಬ್ಬ ಸರ್ಕಾರಿ ಅದರಲ್ಲೂ ಕೂಡ ಗ್ರೇಡ್ 2 ತಹಶೀಲ್ದಾರ್ ಆಗಿರುವಂತವ್ರು ಈ ರೀತಿ ವಂಚನೆಗೆ ಇಳಿದಿರುವಂತದ್ದು ಸಾಕಷ್ಟು ಈಗ ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಮಾಹಿತಿಗೆ.